ಮಲೆನಾಡಲ್ಲಿ ಮಳೆರಾಯ ಆರ್ಭಟಿಸ್ತಾ ಇದ್ದು ಜೋಗ ಜಲಪಾತ ಮೈದುಂಬಿ ಹರಿತಾ ಇದೆ. ಸುಂದರ ರಮಣೀಯ ದೃಶ್ಯಗಳನ್ನ ಕಣ್ತುಂಬಿಕೊಳ್ಳುವುದಕ್ಕೆ ಮಳೆಯ ಮಧ್ಯೆಯೇ ಪ್ರವಾಸಿಗರು ಆಗಮಿಸ್ತಾ ಇದ್ದಾರೆ. ಆ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಹಾಲ್ನೊರೆಯಂತೆ ಧುಮ್ಮುಕ್ಕುತ್ತಿದೆ ಫಾಲ್ಸ್. ಜಲಧಾರೆ ವೀಕ್ಷಣೆಗೆ ಪ್ರವಾಸಿಗರ ದಂಡು. ಮಲೆನಾಡಿನಲ್ಲಿ ಸುರಿಯುತ್ತಿರುವ ನಿರಂತರ ಮಳೆಗೆ ಶರಾವತಿ ಮೈದುಂಬಿ ಹರಿಯುತ್ತಿದ್ದಾಳೆ. ಹಾಲ್ನೊರೆಯಂತೆ ಧುಮ್ಮುಕ್ಕುತ್ತಿರುವ ಜೋಗ ಜಲಪಾತ ನೋಡೋದೇ ಚಂದ. ಸುತ್ತಮುತ್ತಲಿನ ಪ್ರವಾಸಿಗರೆಲ್ಲರೂ ತಮ್ಮ ಸ್ನೇಹಿತರೊಡನೆ ಸಂಬಂಧಿಕರೊಡನೆ ಆಗಮಿಸಿ ಜೋಗದಲ್ಲಿ ಎಂಜಾಯ್ ಮಾಡ್ತಿದ್ದಾರೆ. ಪ್ರವಾಸಿಗರ ಹಿತದೃಷ್ಟಿಯಿಂದ ಕೆಲವೊಂದು ನಿರ್ಬಂಧ ವಿಧಿಸಲಾಗಿದೆ. ಜಲಪಾತದ ಮೆಟ್ಟಿಲುಗಳ ತುದಿಗೆ ಹೋಗುವುದು, ಅಲ್ಲಿ ಸೆಲ್ಫಿ ತೆಗೆಯುವುದನ್ನು ನಿಷೇಧಿಸಲಾಗಿದೆ. ರಾಜ, ರಾಣಿ, ರೋವರ್, ರಾಕೆಟ್ ಮೈದುಂಬಿ ಹರಿಯುತ್ತಿದ್ದು ಪ್ರವಾಸಿಗರು ಸಖತ್ ಎಂಜಾಯ್ ಮಾಡ್ತಿದ್ದಾರೆ. ಭೀಮಾ ನಾಯ್ಕ್, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಆತ ಪೊಲೀಸರಿಗೆ ಚಳ್ಳೆಹಣ್ಣು ತಿನ್ನಿಸಿ ಕಣ್ತಪ್ಪಿಸಿ ಓಡಾಡ್ತಾ ಇದ್ದ. ನಾನೇ ಚಾಲಾಕಿ, ನನ್ನ ಮುಂದೆ ಯಾರೂ ಇಲ್ಲ ಅಂತ ಇದ್ದ. ಅಂಥವನನ್ನೇ ಪೊಲೀಸರು ಕೆಡ್ಡಾಕೆ ಕೆಡವಿದ್ದಾರೆ. ಇದೇ ವೇಳೆ ಕಳ್ಳನ ಫ್ಯಾಮಿಲಿ ಆಟ ಊರೆಲ್ಲ ರಂಪಾಟ ಹಾಕಿದೆ. ಆ ಕುರಿತ ರಿಪೋರ್ಟ್ ಇಲ್ಲಿದೆ. ಗಪ್ಚು ಸುಮ್ಮನೆ ಜೀಪ್ ಹತ್ಬೇಕು. ಕಾಕಿ ಕೈಯಿಂದ ತಪ್ಪಿಸಿಕೊಂಡು ಕಳ್ಳಾಟ ಆಡ್ತಾ ಇದ್ದ ಐನಾತಿಗೆ ಪೊಲೀಸರು ಸರಿಯಾಗಿ ಕ್ಲಾಸ್ ತೆಗೆದುಕೊಂಡ್ರು. ಎಸ್ಕೇಪ್ಗೆ ಯತ್ನಿಸಿದ ಕಳ್ಳನಿಗೆ ಗನ್ ತೋರಿಸಿ ಜೀಪ್ ಹತ್ತಿಸಿದ್ರು. ಇಷ್ಟೆಲ್ಲ ಹೈಡ್ರಾಮಾ ನಡೆದಿದ್ದು ವಿಜಯಪುರ ನಗರ ಅಂಬೇಡ್ಕರ್ ಸರ್ಕಲ್ ಅಲ್ಲಿ. ಇದೇ ಸರ್ಕಲ್ನ ಬಂಜಾರ ಸಮುದಾಯ ಹೋರಾಟ ಮಾಡ್ತಾ ಇತ್ತು. ಈ ವೇಳೆ ಆರೋಪಿ ಅಶೋಕ್ ಮಚ್ಚಾಲೆ ಕೂಡ ಅದರಲ್ಲಿ ಹಾಜರಾಗಿದ್ದ. ಇವನು ಹುಬ್ಬಳ್ಳಿ ಕೈಗಾರಿಕಾ ಪ್ರದೇಶದಲ್ಲಿ ತಾಮ್ರವನ್ನ ಕದ್ದು ಎಸ್ಕೇಪ್ ಆಗಿದ್ದು ಪೊಲೀಸರ ಕೈಗೆ ಸಿಗದೆ ಚಳ್ಳೆಹಣ್ಣು ತಿನ್ನಿಸ್ತಾ ಇದ್ದ. ಅದೇ ಆರೋಪಿ ವಿಜಯಪುರದಲ್ಲಿದ್ದಾನೆ ಅನ್ನೋ ಸುಳಿವು ಹಿಡಿದ ಪೊಲೀಸರು ನೇರವಾಗಿ ದಾಳಿ ಮಾಡಿದರು. ಆರೋಪಿ ಅರೆಸ್ಟ್ ಮಾಡೋಕೆ ಮಫ್ತಿಯಲ್ಲಿ ಪೊಲೀಸರು ಬಂದಿದ್ರು. ಆದ್ರೆ ಅಶೋಕ್ನ ಕುಟುಂಬದವರು ರಂಪಾಟ ಮಾಡಿದ್ರು. ನೀವು ಪೊಲೀಸರೇ ಅಲ್ಲ, ನಿಮ್ ಕಡೆ ಐಡಿ ಕಾರ್ಡು ಇಲ್ಲ ಅಂತ ಹಲ್ಲೆಗೆ ಯತ್ನಿಸಿದ್ರು. ಇಷ್ಟೆಲ್ಲ ಗದ್ದಲದ ಮಧ್ಯೆ ಆರೋಪಿ ಅಶೋಕ್ ಮಚ್ಚಾಲೆ ತಪ್ಪಿಸಿಕೊಳ್ಳೋಕೆ ಯತ್ನಿಸಿದ್ದು ಗನ್ ತೋರಿಸಿದ ಎಎಸ್ಐ ಹೊನ್ನಪ್ಪನವರ್ ಆತನನ್ನ ಜೀಪ್ನಲ್ಲಿ ಎತ್ತಾಕೊಂಡು ಹೋಗಿದ್ದಾರೆ. ಮೊದಲು ವಿಜಯಪುರದ ಗೋಲ್ ಗುಂಬಜ್ ಠಾಣೆಗೆ ಕರೆದೊಯ್ದು ಅಲ್ಲಿಂದ ಹುಬ್ಬಳ್ಳಿಗೆ ಕರೆದೊಯ್ದಿದ್ದಾರೆ ಅಂತ ತಿಳಿದು ಬಂದಿದೆ. ಅರುಣ್ ಹಿಪ್ಪರ್ಗಿ, ರಿಪಬ್ಲಿಕ್ ಕನ್ನಡ, ವಿಜಯಪುರ. ಪುನೀತ್ ಅಂದ ತಕ್ಷಣವೇ ನೆನಪಾಗುವುದು ಕಾಫಿ ನಾಡಿನ ಈ ಶಾಲೆ. ಶರ್ಲಿ ಮೇಡಮ್ಗೆ ಬೆಟ್ಟದ ಹೂ ತರ್ತೀನಿ ಅಂತ ಹೇಳಿದ್ದ ಶಾಲೆ ಇದೀಗ ಮಳೆ ಅಬ್ಬರಕ್ಕೆ ನಲುಗಿ ಹೋಗಿದೆ. ಸೋರ್ತಾ ಇರುವಂತಹ ಕೊಠಡಿಯಲ್ಲೇ ಮಕ್ಕಳು ಪಾಠವನ್ನ ಕೇಳ್ತಾ ಇದ್ದಾರೆ. ಆ ಕುರಿತು ಒಂದು ವರದಿ ಎಲ್ಲಿದೆ. ಸೋರುತ್ತಿದೆ ಬೆಟ್ಟದ ಹೂ ಶಾಲೆ. ಈ ಶಾಲೆಯಲ್ಲಿರೋದು 2 ಕೊಠಡಿ. ಅವು ಸೋಡ್ತಾ ಇದೆ. ಸ್ಕೂಲ್ ಮೇಲೆ ಪೂರ್ತಿ ಟಾರ್ಪಲ್ ಹಾಕಲಾಗಿದೆ. ಇದೇ ಕೊಠಡಿಯಲ್ಲಿ ವಿದ್ಯಾರ್ಥಿಗಳು ಪಾಠ ಕೇಳುವ ದುಸ್ಥಿತಿ ಎದುರಾಗಿದೆ. ಹೌದು, ಚಿಕ್ಕಮಗಳೂರಿನ ಅತ್ತಿಗುಂಡಿಯಲ್ಲಿರುವ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ವರ್ಣಾರ್ಭಟಕ್ಕೆ ಸೋರ್ತಾ ಇದೆ. ಮಳೆಗಾಲದಲ್ಲಿ ಸೋರ್ತಾ ಇದೆ ಅನ್ನೋದು ಸಾಮಾನ್ಯ ಅನ್ಸಿದ್ರು ಈ ಶಾಲೆಗೊಂದು ನೆನಪಿದೆ. ಆ ನೆನಪೇ ಪುನೀತ್ ರಾಜ್ಕುಮಾರ್. ಅಪ್ಪು ನಟನೆಯಲ್ಲಿ ರಾಷ್ಟ್ರ ಪ್ರಶಸ್ತಿ ಪಡೆದ ಬೆಟ್ಟದ ಹೂ ಚಿತ್ರೀಕರಣ ನಡೆದ ಸ್ಥಳ ಇದು.
ಮಳೆಗಾಲದಲ್ಲಿ ಅತಿ ಹೆಚ್ಚು ಮಳೆಯಾಗುತ್ತೆ. ಇದಲ್ಲದೆ ಅತಿ ಮಂಜಿನಿಂದ ಕೂಡಿರುತ್ತೆ. ಈ ಹಿಂದೆ ಮಕ್ಕಳಿಲ್ಲದೆ ಶಾಲೆ ಬಂದ್ ಮಾಡಿದ್ರು. ಆದರೆ ಅಪ್ಪು ನೆನಪು ಶಾಶ್ವತವಾಗಿರಬೇಕು ಅಂತ ಗ್ರಾಮಸ್ಥರೇ ಶ್ರಮಪಟ್ಟು 9 ಮಕ್ಕಳನ್ನ ಸೇರಿಸಿ ಮತ್ತೆ ಶಾಲೆಯನ್ನ ಪ್ರಾರಂಭಿಸಿದ್ರು. ಅವತ್ತು ಅಪ್ಪು ಕುಣಿದು ನಲಿದಿದ್ದ ಶಾಲೆ ಈಗ ವರ್ಣಾಘಾತಕ್ಕೆ ಸಿಲುಕಿ ಸೋರ್ತಾ ಇದೆ. ತಕ್ಷಣವೇ ಕಟ್ಟಡ ದುರಸ್ತಿಗೊಳಿಸಿ ಶಾಲೆ ಉಳಿಸಿ ಅಂತ ಸ್ಥಳೀಯರು ಮನವಿ ಮಾಡಿದ್ದಾರೆ. ಆದರೆ ಈ ಶಾಲೆಯನ್ನು ಒಂದು ಅಭಿವೃದ್ಧಿಪಡಿಸಿ ಏನು ಪುನೀತ್ ರಾಜ್ಕುಮಾರ್ ಅವರೇ ನಟನೆ ಮಾಡಿರುವಂಥ ಶಾಲೆ ಇದೆ ಅದನ್ನು ಉಳಿಸ್ಬೇಕು. ಇದನ್ನು ಬಂದಂಥವರಿಗೆ ನೋಡಲಿಕ್ಕೆ ಕೂಡ ಅವಕಾಶ ಆಗಬೇಕು ಅನ್ನೋಂಥದ್ದು. ಅಂದರೆ ಇದು ಪ್ರಮುಖವಾಗಿ ಇದು ದತ್ತಪೀಠಕ್ಕೆ ಹೋಗುವಂಥ ರಸ್ತೆಯಲ್ಲಿದೆ. ಚಂದ್ರದ್ರೋಣ ಪರ್ವತ ಸಾಲಿನಲ್ಲಿರುವಂಥದ್ದು. ಅತಿ ಎತ್ತರದಲ್ಲಿರುವಂಥ ಈ ಶಾಲೆಯನ್ನು ಉಳಿಸ್ಬೇಕು ಅನ್ನೋಂಥ ಕೂಡ ಆಗ್ರಹವನ್ನು ಈಗ ಸದ್ಯಕ್ಕೆ ಸ್ಥಳೀಯರು ಕೂಡ ಮಾಡ್ತಾ ಇದ್ದಾರೆ. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು. ವರುಣನ ಅಬ್ಬರಕ್ಕೆ ಮಲೆನಾಡು ಅಕ್ಷರಶಃ ಬೆಚ್ಚಿಬಿದ್ದಿದೆ. ಕಗ್ಗತ್ತಲಿನಲ್ಲಿ ಇರುವಂತಹ ಮಲೆನಾಡಿಗರಿಗೆ ನರಕ ಸದೃಶವಾಗಿದೆ. ವಾವ್ ಅಂತ ಬ್ಯೂಟಿ ಅನ್ನೋ ಜಾಗದಲ್ಲಿ ಬದುಕೋರ ಗೋಳು ಹೇಗಿದೆ ಅನ್ನೋದನ್ನ ನೀವು ಒಮ್ಮೆ ನೋಡಿ. ಸೀಮೆಎಣ್ಣೆ ದೀಪದಲ್ಲೇ ನಿತ್ಯ ಬದುಕು. ನೂರಾರು ಮನೆಗಳಿಗಿಲ್ಲ ವಿದ್ಯುತ್ ಭಾಗ್ಯ. ಸೀಮೆಎಣ್ಣೆ ದೀಪ, ಒಲೆ ಮುಂದೆ ಕೂತಿರೋ ಯುವತಿ, ಜಿಟಿ ಜಿಟಿ ಮಳೆ, ಮಂಜಿನ ನಡುವೆ ಇರೋ ಮನೆಗಳು, ಇವೆಲ್ಲವೂ ಮಲೆನಾಡಿನ ಗ್ರಾಮಗಳ ಈಗಿನ ಸ್ಥಿತಿ. ಚಿಕ್ಕಮಗಳೂರು ತಾಲೂಕಿನ ಇನಾಂ ದತ್ತಾತ್ರೇಯ ಪೀಠದ ಸುತ್ತಮುತ್ತಲಿನ ಗ್ರಾಮಗಳಿಗೆ ವಿದ್ಯುತ್ ಸಂಪರ್ಕವಿಲ್ಲ. ಕರೆಂಟ್ ಇಲ್ಲದೆ ಕಗ್ಗತ್ತಲಲ್ಲೇ ವಾಸಿಸುವ ದುಸ್ಥಿತಿಯಿಂದ ಇಲ್ಲಿನ ಜನರು ಹೈರಾಣಾಗಿದ್ದಾರೆ. ಒಂದು ತಿಂಗಳಿಂದ ಕರೆಂಟ್ ಇಲ್ಲ ಸರ್. ಕಂಬ ಎಲ್ಲ ಬಿದ್ದೋಗಿದ್ದಾವೆ, ಗೆರೆ ಎಲ್ಲ ಜರ್ದಿದೆ, ಬಸ್ಗಳಿಲ್ಲ. ಟೌನಿಗೆಲ್ಲ ಹೋಗ್ಬೇಕು ಅಂದರೆ ಆಟೋದವ್ರ ಬಾಡಿಗೆ ಕೇಳಿದರೆ 500 ರೂಪಾಯಿ ಹೇಳ್ತಾರೆ. ಈ ಕಡೆಯಿಂದ 500, ಆ ಕಡೆಯಿಂದ ಬರ್ಬೇಕಾದ್ರೆ 500 ರೂಪಾಯಿ. ಕರೆಂಟ್ ಇಲ್ಲ 1 ತಿಂಗಳಿಂದ. ವರುಣದೇವ ಸಾಲು ಸಾಲು ಅವಾಂತರಗಳನ್ನು ಸೃಷ್ಟಿಸಿದ್ದಾನೆ. ಕಾಫಿ ನಾಡಿನ ಹಲವಾರು ಗ್ರಾಮಗಳು ಕಗ್ಗತ್ತಲಲ್ಲೇ ಕಾಲ ಕಳೆಯುತ್ತಿವೆ. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು. ಸರ್ಕಾರಿ ಶಾಲೆಯ ಮಕ್ಕಳಿಗೆ ಸರ್ಕಾರ ಬಿಸಿ ಊಟದ ಮೂಲಕ ಹೊಟ್ಟೆ ತುಂಬಿಸುವ ಕೆಲಸ ಏನೋ ಮಾಡ್ತಾ ಇದೆ. ಆದರೆ ಹೊಟ್ಟೆ ತುಂಬ ಊಟ ಹಾಕುವ ಈ ಸರ್ಕಾರ ಅದೇ ಮಕ್ಕಳಿಗೆ ಕುಡಿಯೋದಕ್ಕೆ ನೀರನ್ನ ಕೊಡ್ತಾ ಇಲ್ಲ.